ಈ ದೊಡ್ಡ ನಗರದಲ್ಲಿ ಎಲ್ಲರೂ ತುಂಬಾ ಬ್ಯುಸಿ. ಗಾಡಿಗಳ ಶಬ್ದ, ಜನರ ಓಟ. ಆದರೆ ಈ ಗದ್ದಲದ ಮಧ್ಯೆ ಒಂದು ಚಿಕ್ಕ ಬೆಕ್ಕು ತನ್ನ ಜಗತ್ತಿನಲ್ಲಿ ಶಾಂತವಾಗಿ ಬದುಕುತ್ತಿತ್ತು. ಅವಳ ಹೆಸರು ಚಿನ್ನಿ. ಚಿನ್ನಿಗೆ ಮನೆ ಇರಲಿಲ್ಲ, ಆದರೆ ನಗರವೇ ಅವಳ ಮನೆ. ಹೋಟೆಲ್ ಹಿಂಭಾಗದಲ್ಲಿ ಸ್ವಲ್ಪ ಹಾಲು, ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ಜಾಗ ನಿದ್ದೆಗೆ. ಅಷ್ಟೇ ಅವಳ ದಿನಚರಿ. ಪಾರ್ಕ್ನಲ್ಲಿ ಮಕ್ಕಳ ಜೊತೆ ಆಟ ಆಡುವುದು ಅವಳಿಗೆ ತುಂಬಾ ಇಷ್ಟ. ಮಕ್ಕಳ ನಗು ನೋಡಿದಾಗ ಚಿನ್ನಿಯ ಕಣ್ಣುಗಳಲ್ಲಿ ಸಂತೋಷ ಮಿನುಗುತ್ತಿತ್ತು. ಒಂದು ದಿನ ಅಕಸ್ಮಾತ್ ಭಾರೀ ಮಳೆ ಶುರುವಾಯಿತು. ರಸ್ತೆಗಳು ನೀರಿನಿಂದ ತುಂಬಿದವು. ಜನರೆಲ್ಲ ಛತ್ರಿ ಹಿಡಿದು ಓಡಿದರು. ಚಿನ್ನಿ ಮಾತ್ರ ಒಂಟಿಯಾಗಿ ಒದ್ದೆಯಾಗುತ್ತಾ ನಿಂತಿತ್ತು. ಆ ಸಮಯದಲ್ಲಿ ಒಂದು ಚಿಕ್ಕ ನಾಯಿಮರಿ ನೀರಿನ ಹಳ್ಳದಲ್ಲಿ ಸಿಲುಕಿಕೊಂಡಿತ್ತು. ಅದು ಭಯದಿಂದ ಕಿರುಚುತ್ತಿತ್ತು. ಯಾರೂ ಗಮನಿಸುತ್ತಿರಲಿಲ್ಲ. ಚಿನ್ನಿ ಭಯಪಡಲಿಲ್ಲ. ಅವಳು ನಿಧಾನವಾಗಿ ಮುಂದೆ ಹೋಗಿ ನಾಯಿಮರಿಯ ಉಡುಪನ್ನು ಹಿಡಿದು ಅದನ್ನು ಸುರಕ್ಷಿತ ಸ್ಥಳಕ್ಕೆ ಎಳೆದುಕೊಂಡು ಬಂತು. ಒಂದು ಚಿಕ್ಕ ಹೃದಯದ ದೊಡ್ಡ ಸಾಹಸ. ಇದನ್ನೆಲ್ಲ ನೋಡುತ್ತಿದ್ದ ಒಂದು ಚಿಕ್ಕ ಹುಡುಗಿ ಆಶ್ಚರ್ಯದಿಂದ ನಿಂತಳು. ಅವಳ ಕಣ್ಣುಗಳಲ್ಲಿ ಕರುಣೆ ತುಂಬಿತು. ಆಕೆ ನಿಧಾನವಾಗಿ ಅವರಿಬ್ಬರ ಹತ್ತಿರ ಬಂತಳು. ಆ ದಿನದಿಂದ ನಾಯಿಮರಿ ಮಾತ್ರ ಅಲ್ಲ, ಚಿನ್ನಿಗೂ ಒಂದು ಹೊಸ ಮನೆ ಸಿಕ್ಕಿತು. ಬಿಸಿ ಬಿಸಿ ಹಾಸಿಗೆ, ಪ್ರೀತಿಯಿಂದ ತುಂಬಿದ ಕುಟುಂಬ. ಇದೀಗ ಚಿನ್ನಿ ಕಿಟಕಿಯ ಹತ್ತಿರ ಮಲಗುತ್ತಾಳೆ. ಹತ್ತಿರದಲ್ಲೇ ಅವಳ ಹೊಸ ಸ್ನೇಹಿತ, ಆ ನಾಯಿಮರಿ. ಹೊರಗಿನ ಮಳೆಯ ದಿನಗಳು ಈಗ ನೆನಪು ಮಾತ್ರ. ನಗರವನ್ನು ಕಿಟಕಿಯಿಂದ ನೋಡುತ್ತಾ ಚಿನ್ನಿ ಮೌನವಾಗಿ ಯೋಚಿಸುತ್ತಾಳೆ. ಈ ನಗರ ನನಗೆ ಬದುಕನ್ನು ಕಲಿಸಿತು, ಆದರೆ ದಯೆ ನನಗೆ ಮನೆ ಕೊಟ್ಟಿತು.